ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿಯ ಆವರಣದಲ್ಲಿ ಚಂದಾಪುರ ಪುರಸಭೆ ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಿ ಬಸವರಾಜ್ರವರು ಇಂದು ಕಚೇರಿಯಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಿ ಬಸವರಾಜ್ರವರಿಗೆ ಪುರಸಭೆ ಸದಸ್ಯರು ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಹಿಲ್ಲಲಿಗೆ ಕೃಷ್ಣಾರೆಡ್ಡಿ, ಬಿಬಿ ರಾಜು, ಬನ್ನಹಳ್ಳಿ ಸೋಮಶೇಖರ್ ರೆಡ್ಡಿ, ವರದರಾಜ್, ಶ್ರೀನಿವಾಸ್ ರೆಡ್ಡಿ, ಬಾಬು ರೆಡ್ಡಿ, ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಜಗದೀಶ್ ಆಚಾರಿ, ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ ಮತ್ತು ಪುರಸಭೆ ಸದಸ್ಯರು, ಅಧಿಕಾರಿಗಳು ಭಾಗವಹಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಗುರು ಪೌರ್ಣಮಿಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚೈತನ್ಯಂ ಶಾಶ್ವತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಎಲ್ಲ ಗುರು ವಂದದವರಿಗೆ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಶುಭ ದಿನದಂದು ನಾನು ಈ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿ ಎಲ್ಲರೂ ನನ್ನ ಎಲ್ಲ ಸಹ ಸದಸ್ಯರು ಆಯ್ಕೆ ಮಾಡಿ ನನ್ನ ಇವತ್ತು ಈ ಸ್ಥಾನದಲ್ಲಿ ಖಂಡಿತ ಅವ್ರಿಗೆಲ್ಲರಿಗೂ ನಾನು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗಳಿಗೂ ಎಲ್ಲ ಹಿರಿಯ ನಾಗರಿಕರಿಗೂ ಹಾಗೂ ನಮ್ಮ ಎಲ್ಲ ಸಹ ಸದಸ್ಯರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ದಿನ ನಾನು ಇಲ್ಲಿ ಕುತ್ಕೊಂಡು ಪೂಜೆ ಮಾಡಿ ಇವತ್ತು ಆಸನವನ್ನು ಸ್ವೀಕರಿಸಿದ್ದೇನೆ. ಈ ದಿನಕ್ಕೆ ಸಹಕರಿಸಿದ ನನ್ನ ಎಲ್ಲ ಸದಸ್ಯರಿಗೂ ಮುಖಂಡರುಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. SRT ಅಶೋಕಣ್ಣನವರು, ಕೃಷ್ಣಾರೆಡ್ಡಿ ಅಣ್ಣವರು, ಸೋಮಣ್ಣನವರು, ವರದರಾಜ್ ಅಣ್ಣನವರು ಮತ್ತು ಎಲ್ಲ ಸದಸ್ಯರುಗಳು, ಎಲ್ಲ ಕಾರ್ಯಕರ್ತರು, ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ಬಾಬಣ್ಣನವರು, ನಾಗರಾಜ್ ಅವರು, ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಶಾರದಕ್ಕನವರು ಮತ್ತು ಮಂಜುಳಕ್ಕನವರು ಏನು ನಮಗೆ ಮಾರ್ಗದರ್ಶನ ತೋರಿಸ್ತಾರೆ, ನಮ್ಮ ಎಲ್ಲ ಸದಸ್ಯರಿಗೆ ಸಹಕರಿಸಿ ಎಲ್ಲರ ಒಂದು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಲು ಇಷ್ಟಪಡುತ್ತೇನೆ. ಖಂಡಿತ ಎಲ್ಲರೊಂದಿಗೆ ಸಹಕರಿಸುತ್ತಾ ಅವರ ಮಾರ್ಗದರ್ಶನದೊಂದಿಗೆ ಸಾಗುತ್ತೇನೆ ಎಂದು ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ತಾನೇ ಭಾರತಿ ಬಸವರಾಜ್ ಅವರು ಲಕ್ಷ್ಮೀಸಾಗರ ಗ್ರಾಮದಿಂದ ವಾರ್ಡ್ ನಂಬರ್ 9 ಆಯ್ಕೆ ಆಗಿದ್ದಾರೆ. ಈ ದಿನ ಅವರು ಪೂಜೆ ಸಲ್ಲಿಸಿ ಅವರು ಸ್ವೀಕಾರ ಮಾಡಿದ್ದಾರೆ, ಆಸನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಇದೇ ಥರ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತು ಎಲ್ಲ ಜನಪರ ಕೆಲಸಗಳನ್ನು ಮಾಡಲಿ. ಏನಿ ದಿನ ಚಂದಾಪುರ ಪುರಸಭೆಗೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಭಾರತಿ ಬಸವರಾಜ್ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಏನಿ ಚಂದಾಪುರ ಪುರಸಭೆ ಆದಾಗಿಂದ ನಮ್ಮ ಭಾರತಿ ಬಸವರಾಜ್ ಅವರು ಸದಸ್ಯರಾಗಿದ್ದರು. ಇವಾಗ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಖುದ್ದಾಗಿ ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತೇಳಿ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಇವತ್ತು ಶ್ರೀಮತಿ ಮಂಜುಳಮ್ಮನವರ ನಿರ್ಗಮನದ ನಂತರ ಇವತ್ತು ಚಂದಾಪುರ ಪುರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 9 ಭಾರತಿ ಬಸವರಾಜ್ ಅವ್ರನ್ನ ನಮ್ಮ ಚಂದಾಪುರದ ಪುರಸಭೆ ಸದಸ್ಯರುಗಳು ಹಾಗೂ ಹಿರಿಯ ನಾಯಕರ ಸಮ್ಮುಖದಲ್ಲಿ ಆಯ್ಕೆಯಾಗಿರ್ತದೆ. ಇವತ್ತು ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯುತ್ತದೆ. ಅವರು ಜನಗಳಿಗೆ ಮತ್ತು ಚಂದಾಪುರ ಪುರಸಭೆಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಹಾಗೂ ಅಧ್ಯಕ್ಷರಾದಂಥ ಜ್ಯೋತಿ ಜಗದೀಶ್ ಅವರಿಗೆ ಸ್ಪಂದಿಸಿ ಏನು ಅಹವಾಲುಗಳು ಸಾರ್ವಜನಿಕ ಅಹವಾಲುಗಳು ಬರ್ತವೆ ಅದನ್ನು ಸ್ಪಂದಿಸಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಉಪಾಧ್ಯಕ್ಷರು ಮಂಜುಳಾರವರು ರಾಜೀನಾಮೆ ನಂತರ ಇವತ್ತು ಭಾರತಿ ಬಸವರಾಜರು ಇವತ್ತು ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆದರೆ ಇವತ್ತು ಸಾಂಕೇತಿಕವಾಗಿ ಇವತ್ತು ಅಧಿಕಾರವನ್ನು ತಮ್ಮ ಪೂಜೆ ಮಾಡಿ ಪುರಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಏನು ಇನ್ನು ಅವರ ಅವಧಿ ಇದೆ, ಅವಧಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಪಕ್ಷಕ್ಕೂ ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ರೈತರಾದ ಬಸವರಾಜ್ ಅವರ ಧರ್ಮಪತ್ನಿಯವರು ಈ ದಿನ ಅಧಿಕಾರ ಸ್ವೀಕರಿಸಿರುತ್ತಾರೆ. ಉಪಾಧ್ಯಕ್ಷರಾಗಿ ಚಂದಾಪುರ ಪುರಸಭೆಗೆ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮತ್ತೀಗ ಮಳೆಯ ಕೊರತೆ ಇರೋದರಿಂದ, ನೀರಿನ ಸಮಸ್ಯೆ ಜಾಸ್ತಿ ಇರೋದರಿಂದ ಸ್ವಲ್ಪ ಹೆಚ್ಚಿನ ಸಮಯ ಮೀಸಲಿಟ್ಟು ಜನರ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕೆಂದು ಕೋರಿಕೊಳ್ಳುತ್ತೇನೆ. ಮತ್ತು ಅದೇ ರೀತಿ ಉತ್ತಮ ಕೆಲಸಗಳು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯ ಹೆಸರು ತರಲಿ ಅಂತ ಕೋರಿಕೊಳ್ಳುತ್ತೇನೆ. ಧನ್ಯವಾದ. ನೆಚ್ಚಿನ ಗೆಳೆಯ ಗಾಂಧಿರವರ ಧರ್ಮಪತ್ನಿ ಭಾರತಿ ಬಸವರಾಜರವರು ಈ ದಿನ
ಚಂದಾಪುರ ಪುರಸಭೆಯ ಉಪಾಧ್ಯಕ್ಷರಾಗಿ ಜವಾಬ್ದಾರಿ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಅವ್ರ ಮೂಲಕ ಚಂದಾಪುರ ಪುರಸಭೆಯ ಎಲ್ಲ ನಾಗರಿಕ ಬಂಧುಗಳಿಗೂ ಸಹ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಶ್ರೀರಾಮ್. ಏನು ಉಪಾಧ್ಯಕ್ಷರಾಗಿ ಭಾರತಿ ಬಸವರಾಜ್ ಅವರು ಅಧಿಕಾರ ವಹಿಸ್ಕೊಳ್ತಾ ಇದ್ದಾರೆ ಇವತ್ತು. ಅವರಿಗೆ ಮೊದಲನೇದಾಗಿ ಶುಭ ಕೋರ್ತಾ ಇದ್ದೀವಿ. ಅವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಇಲ್ಲೇ ಇದ್ದು ಜನರ ಕಷ್ಟಗಳನ್ನು ನಿವಾರಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೆಲಸ. ಈ ಸಮಸ್ಯೆಗಳು ಜಾಸ್ತಿ ಇದ್ದಾವೆ, ಆ ಸಮಸ್ಯೆಗಳನ್ನು ಸ್ಪಂದನೆ ಮಾಡಿ ಅಧ್ಯಕ್ಷರ ಜೊತೆಯಲ್ಲಿ ಸೇರಿಕೊಂಡು ಸಮಸ್ಯೆಗಳನ್ನು ಸ್ಪಂದನೆ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಹಿತಾಸಕ್ತಿಯನ್ನು ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ಇಂದು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಹೊಸದಾಗಿ ಉಪಾಧ್ಯಕ್ಷರಾಗಿ ಭಾರತಿ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಶುಭ ಕೋರ್ತೀನಿ, ಅಭಿನಂದನೆಗಳು. ಮತ್ತು ನಮ್ದು ಏನೇ ಒಂದು ವಾರ್ಡ್ಗಳ ಸಮಸ್ಯೆಗಳಿದ್ದರೆ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಸೇರಿ ಅದನ್ನು ಸಾಲ್ವ್ ಮಾಡಬೇಕು ಅಂದ್ಬಿಟ್ಟು ಕೇಳ್ಕೊತೀವಿ. ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂದ್ಬಿಟ್ಟು ಕೇಳ್ಕೊತೀನಿ. ಏನೇ ಒಂದು ಸಮಸ್ಯೆಗಳಿಗೆ ಆದಷ್ಟು ಬೇಗ ಪ್ರತಿಕ್ರಿಯೆ ನೀಡಿ ಅವರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕಂದ್ಬಿಟ್ಟು ಕೇಳ್ಕೊತೀವಿ. ಧನ್ಯವಾದ. ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ನೂತನವಾಗಿ ಆಯ್ಕೆಯಾಗಿದ್ದಂತಹ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂತಹ ಭಾರತಿ ಬಸವರಾಜ್ ಅವರು ಇವತ್ತು ಶೀಟನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಹಾಗೆ ಅಧ್ಯಕ್ಷರಾದಂತಹ ಜ್ಯೋತಿ ಜಗದೀಶಾಚಾರ್ಯ ಅವರು ಇದ್ದಾರೆ, ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರಿಬ್ಬರು ಸೇರಿ ನಾವು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಬಂದ್ರು ಅದೇ ರೀತಿ ಇನ್ನೂ ಮುಂದುವರಿಸ್ಕೊಂಡು ಹೋಗಲಿ. ನಮ್ಮೆಲ್ಲ ಸದಸ್ಯರ ಸಹಕಾರನೂ ಅವ್ರಿಗಿದೆ, ಅಧಿಕಾರಿ ಸಿಬ್ಬಂದಿ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ಆಶಿಸ್ತೀನಿ. ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಚಂದಾಪುರ ಪುರಸಭೆಯಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಭಾರತಿ ಬಸವರಾಜ್ ಅವರು. ಅವರಿಗೆ ಶುಭವನ್ನು ಕೋರುತ್ತೆ. ನಮಸ್ಕಾರ. ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವಂಥ ಭಾರತಿ ಬಸವರಾಜಕ್ಕ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ.